ಇವಾಗ ಇರೋ ಕಾಂಪಿಟೇಷನ್ ಅಲ್ಲಿ ಜನ ವರ್ಲ್ಡ್ ಸಿನಿಮಾನೇ ನೋಡ್ತಾ ಇದ್ದಾರೆ. ಅಟ್ಲೀಸ್ಟ್ ಬೇಸಿಕ್ ಕ್ವಾಲಿಟಿ ಇರಬೇಕು ಸಿನಿಮಾಕ್ಕೆ. ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ ಎಲ್ಲರೂ ಹೇಳ್ಕೊತಾರೆ. ಬಟ್ ನಾನು ಹೇಳೋದು ನಾವು ಮಾಡಿದ ಪ್ರಯೋಗನೇ. ನಾಡಿದ್ದು 4ನೇ ತಾರೀಕು ಜನ ನೋಡಿ ರಿಯಾಕ್ಟ್ ಮಾಡಿದ್ಮೇಲೆ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ನಾವು ಚೆನ್ನಾಗಿ ಮಾಡಿದೀವಿ ಅಂತ. ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಬೇಕು ಅಂದಾಗ ಪೂರ್ಣಚಂದ್ರ ತೇಜಸ್ವಿ ಸರ್ ಸಿನಿಮಾ ನೋಡಿ ಇಷ್ಟ ಆಯ್ತು, ಅದಕ್ಕೆ ತುಂಬಾ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾರೆ. ಒಂದೇ ಊರಲ್ಲಿ ನಡೆಯುತ್ತೆ ಕತೆ, ಆ ಊರಲ್ಲಿ ಅಷ್ಟೊತ್ತು ಇದ್ದ ಅನುಭವ ಆಗ್ಬೇಕು ಅವನಿಗೆ. ಫಾರಿನ್ ಸಿನಿಮಾಸ್ ತಗೊಂಡ್ರೆ ಅದರಲ್ಲಿ ಮೋಸ್ಟ್ ಆಫ್ ದ ಸಿನಿಮಾದಲ್ಲಿ ಸಾಂಗ್ಸ್ ಇರಲ್ಲ. ಈಗ ಎಲ್ಲಾ ಸಿನಿಮಾಸ್ ನೋಡುವಾಗ ಯಾವುದೇ ನಿರ್ದೇಶಕ ಆದ್ರೂ ತುಂಬಾ ಸ್ಟ್ರಾಂಗ್ ಆಗಿ ಹೋಲ್ಡ್ ಇರೋದು ಅವನಿಗೆ. ಅವನು ಚಿಕ್ಕಂದಿನಿಂದ ನೋಡಿ ಬಂದಿರ್ತಾನಲ್ಲ, ಆ ಪರಿಸರ ಬಗ್ಗೆ ಅವನಿಗೆ ತುಂಬಾ ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ. ಒಬ್ಬ ಉತ್ತರ ಕರ್ನಾಟಕದವನು ಅಥವಾ ಒಬ್ಬ ಮಂಡ್ಯ ಕಡೆವನು ಬಂದು ಅರೆಮಲ್ನಾಡಿದ್ದು ಸಿನಿಮಾ ಮಾಡ್ಬೇಕಂದ್ರೆ ಅವನು ಮೇಲಿಂದ ಮೇಲೆ ಬರಿಬಹುದಷ್ಟೇ. ಬಟ್ ನಾನು ಅಲ್ಲೇ ಹುಟ್ಟಿ ಬೆಳೆದಿರೋನು, ನಂಗೆ ಅಲ್ಲಿದ್ದು ಕ್ಯಾರೆಕ್ಟರ್ಸ್ ಅದು ಇದು ಎಲ್ಲ ನೀಟಾಗಿ ಗೊತ್ತು. ಈಗ ನನ್ನೊಟ್ಟಿಗೆ ಜಂಗಲ್ ಮಂಗಲ್ ಚಿತ್ರದ ನಿರ್ದೇಶಕ ರಕ್ಷಿತ್ ಇದ್ದಾರೆ. ಸೊ ರಕ್ಷಿತ್ ಶೆಟ್ಟಿ ಅಂದರೆ ಮತ್ತೆ ರಕ್ಷಿತ್ ಶೆಟ್ಟಿ ಅನ್ಕೊಂಡ್ಬಿಟ್ರೆ, ಅದಕ್ಕೆ ಬರೀ ರಕ್ಷಿತ್ ಅಂತ ಹೇಳ್ತಾ ಇದ್ದೀನಿ. ಸ್ವಾಗತ ರಕ್ಷಿತ್. ಈ ಒಂದು ಸರಣಿಯಲ್ಲಿ ನಿಮ್ಮ ಸಿನಿಮಾ ವಿಚಾರಗಳಲ್ಲಿ ಮಾತಾಡ್ತಾ ಮಂಜಣ್ಣವರಾಗಲಿ ಅಥವಾ ಯಶ್ ಶೆಟ್ಟಿಯವರಾಗಲಿ, ಹೀರೋಯಿನ್ ಆಗಲಿ, ಅಂದರೆ ಎಲ್ಲರಲ್ಲೂ ಒಂದು ಬೇರೆದೇ ಉತ್ಸಾಹ, ಆ ನಂಬಿಕೆ ಮತ್ತು ತುಂಬ ತೃಪ್ತಿಕರವಾದಂಥ ಒಂದು ಫೀಲ್ ಇದೆ ಸಿನಿಮಾ ಮೇಲೆ. ಸೊ ಜಂಗಲ್ ಮಂಗಲ್ ಅಂದ ತಕ್ಷಣ ಅಂದರೆ ಆ ಟ್ರೈಲರ್ ಬಂದಿರೋದಕ್ಕೂ ಆರ್ಗ್ಯಾನಿಕ್ ಆಗಿ ಜನ ಅದ್ರ ಬಗ್ಗೆ ಮಾತಾಡ್ತಿರೋದು, ಆ ಕಮೆಂಟ್ಸ್ ಎಲ್ಲ ನೋಡ್ಬೇಕಾದ್ರೆ ಖುಷಿ ಆಗ್ತೈತಿ. ಏನು ಪಾಯಿಂಟ್ ಅಲ್ಲ ಇದು ಅಂತ ಅಂದ್ಬಿಟ್ಟು. ಸೊ ಈ ಒಂದು ಸಿನಿಮಾ ಆಗಿದ್ದು ಹೇಗೆ ಅಂತ ಬೇಸಿಕಲಿ ನಾನು ಯಶಣ್ಣ ಮತ್ತು ಎಡಿಟರ್ ನಮ್ದು ಅವತಾರ ಪುರುಷ ಚಮಕ್ಕೆಲ್ಲ ಮಾಡಿ ಇವಾಗ ಡೈರೆಕ್ಟರ್ ಆಗಿದ್ದಾನೆ ಅವನು ಮನು ಶೇಡ್ಗಾರ್ ಅಂತ. ಅವನು ಮತ್ತು ಇನ್ನೊಬ್ಬ ಆದರ್ಶ ಅಂತ, ನಾವೆಲ್ಲ ಒಂದು ರೂಮ್ಮೇಟ್ಸ್ ಆಗಿದ್ವಿ. ಒಂದು 10 ವರ್ಷದಿಂದ ರೂಮ್ಮೇಟ್ಸ್ ಆಗಿದ್ವಿ, ಇದೇ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ನಾವೇನಂದರೆ ಕಂಟಿನ್ಯೂಸ್ಲಿ ನಾವೇ ಇಂಡಿವಿಜುವಲ್, ನಾನು ಮತ್ತು ಮನು ಇಂಡಿವಿಜುವಲ್ ಡೈರೆಕ್ಟರ್ ಆಗಬೇಕು ಅಂತ ನಾವು ಒಂದಷ್ಟು ಪ್ರೊಡ್ಯೂಸರ್ಸ್ನೆಲ್ಲ ಅಪ್ರೋಚ್ ಆಗ್ತಾನೆ ಇದ್ವಿ. ಬಟ್ ಏನಂದರೆ ನಮಗೆ ಈಗ ಒಂದಷ್ಟು ಸಿನಿಮಾಗಳು ನೋಡ್ತೀವಿ, ಔಟ್ಸೈಡ್ ಸಿನಿಮಾಗಳೆಲ್ಲ ನೋಡ್ತೀವಿ, ಏನೋ ಒಂದು ಬೇರೆ ಥರ ಮಾಡಬೇಕು ಅಂತ ಒಂದಷ್ಟು ಆಸೆ ಇತ್ತು. ಸೊ ನಾನಾ ಕಾರಣಗಳಿಂದ ಒಂದಷ್ಟು ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಆದಾಗ ಸಿಕ್ಕಾಪಟ್ಟೆ ರಿಜೆಕ್ಷನ್ ಆಯಿತು. ಅದಾದಮೇಲೆ ಕೋವಿಡ್ ಬಂದಾಗ ಒಂದಷ್ಟು ನಮ್ಮ ಹತ್ರ ಏನೋ ಪ್ರೊಸೆಸ್ಸಲ್ಲಿ ಇದ್ದಿದ್ದ ಸಿನಿಮಾಗಳು ಕೂಡ ನಿಂತೋಯ್ತು ನಮ್ಮದು. ಸೊ ಅಲ್ಲಿಂದ ನೆಕ್ಸ್ಟ್ ಏನು ಅಂತ ನೋಡುವಾಗ ಫಸ್ಟು ಮನು ಹೇಳಿದ್ದು, ಆ್ಯಕ್ಚುಲಿ ಮನು ಶೇಡ್ಗಾರ್ ಅಂತ ಎಡಿಟರು. ಸೊ ಅವನು ಹೇಳಿದ್ದು, ಮಗ ಈ ಥರ ಇದ್ದರೆ ಆಗಲ್ಲ, ನಾವು ಫಸ್ಟಿಗೆ ನಮಗೆ ಕೆಲಸ ಗೊತ್ತು ಅಂತ ಇಂಡಸ್ಟ್ರಿಗೆ ತೋರಿಸ್ಬೇಕು, ಸಣ್ಣದಾಗಿ ಏನಾದರೂ ಮಾಡಿ ಅಂತ. ಬಟ್ ಸಣ್ಣದಾಗಿ ಅಂತ ಹೇಗೆ ಮಾಡೋದು ಅಂದರೆ ಇವಾಗ ಇರೋ ಕಾಂಪಿಟೇಷನಲ್ಲಿ ಜನ ವರ್ಲ್ಡ್ ಸಿನಿಮಾನೇ ನೋಡ್ತಾ ಇದ್ದಾರೆ. ಈಗ ಅಟ್ಲೀಸ್ಟ್ ಬೇಸಿಕ್ ಕ್ವಾಲಿಟಿ ಇರಬೇಕು ಸಿನಿಮಾಕ್ಕೆ. ಅದನ್ನು ನಾವು ಈಗ ನಮ್ಮ ಹತ್ರ ಬಜೆಟ್ ಇಲ್ಲ ಅಂತ ತೀರಾ ಕ್ವಾಲಿಟಿ ಇಲ್ಲದೆ ಮಾಡಿದರೆ ಅದನ್ನು ಜನ ಒಪ್ಕೊಳ್ಳಲ್ಲ. ಜನ ನೀನು ಯಾಕೆ ಮಾಡಿದೆ ಅಂತ ಕೇಳ್ತಾರೆ, ಅದು ಯಾರು ಹೇಳಿದ್ರು ನಿಂಗೆ ಮಾಡೋಕ್ಕೆ ಅಂತ. ಸೊ ಹಾಗಿರುವಾಗ ನಾವು ಹೇಗೆ ಅಚೀವ್ ಮಾಡ್ಬೋದು, ನಮ್ಮ ಹತ್ರ ಇರೋ ಬಜೆಟಲ್ಲಿ ನಾವು ಹೇಗೆ ಅಚೀವ್ ಮಾಡ್ಬೋದು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಈ ಪ್ರೊಸೆಸ್. ಅಂದರೆ ನೀವು ಕೆಲಸ ಗೊತ್ತಿದೆ ಅಂತ ತೋರಿಸ್ಬೇಕು ಅಂತ ಯಾರು ನಿಮ್ಮ ಸ್ನೇಹಿತರು ಹೇಳಿದ್ರು ಅಂತ ಹೇಳಿದ್ರಲ್ಲ, ಟ್ರೈಲರಲ್ಲೇ ಆ ಕೆಲಸ ತೋರಿಸಿದ್ದೀರಂತ ನನಗೆ ಅನಿಸುತ್ತೆ. ಅಂದರೆ ರೆಗ್ಯುಲರ್ ಫಾರ್ಮೆಟ್ ಇಲ್ಲ ವಿಷಯ. ಅಂದರೆ ಒಂದು ಎಲಿಕ್ಯಾಮು ಶಾರ್ಟ್ಸ್ ಹೋಗುತ್ತೆ, ಅಲ್ಲೊಂದೆರಡು ಕ್ಯಾರೆಕ್ಟರ್ ಬರುತ್ತೆ, ಅದಾದ ಮೇಲೆ ಮೆಟಾಫರ್ಗಳನ್ನ ಹೇಳಿದ್ದೀರಾ. ತುಂಬ ಮೆಟಾಫರಿಕ್ಕಾಗಿ ಸುಮಾರು ವಿಷಯನ ಕಮ್ಯುನಿಕೇಟ್ ಮಾಡಿದ್ದೀರಾ ಆ್ಯಂಡ್ ಕೊನೆಗೊಂದು ಪಂಚ್ಕೊಟ್ಟಿದ್ದೀರಾ. ಸೊ ಅಲ್ಲೇ ನಿಮ್ಮ ಆ ಕೆಲಸದ ಅಂದರೆ ಹೇಗೆ ಥಾಟ್ ಹೇಗೆ ಅಂತ ಅದು ಥಾಟ್ ಹೇಗೆ ಅಂದರೆ, ಕೆಲವು ವಿಷಯಗಳನ್ನು ನಾವು ಹೇಳುವಾಗ ಈಗ ನಮ್ಗೆ ಒಂದು ಐಡಿಯಾ ಏನಿತ್ತಂದರೆ, ಕೆಲವು ವಿಷಯಗಳು ನಾವು ಹೇಳೋ ವೇನಲ್ಲಿ ಜನರಿಗೆ ಮುಜುಗರ ತರಿಸ್ಬಾರ್ದು. ಅದನ್ನ ನಾವು ಅಂದರೆ ಆ ಥಾಟ್ ಅರ್ಥ ಆಗಬೇಕು, ಬಟ್ ಎಟ್ ದ ಸೇಮ್ ಟೈಮ್ ಮುಜುಗರ ತರಬಾರ್ದು ಅದು. ಸೊ ಅದಕ್ಕೆ ನಾವು ತುಂಬ ಯೋಚನೆ ಮಾಡಿದ್ವಿ, ಜನರಿಗೂ ಅರ್ಥನೂ ಆಗಬೇಕು ಬಟ್ ಮುಜುಗರನೂ ತರಬಾರ್ದು. ಅದಕ್ಕೋಸ್ಕರ ತುಂಬ ಹುಡುಕಿ ಆ ಒಂದು ಶಾರ್ಟ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀವಿ, ನಾನು ಮನು ಸೇರಿಕೊಂಡು. ಸೊ ಅಲ್ಲಿ ನಿಮಗೆ ವಿಷಯ ಕನ್ವೆ ಆಗುತ್ತೆ, ಬಟ್ ನೋಡೋಕೆ ಮುಜುಗರ ಆಗಲ್ಲ. ಸೊ ಇದಕ್ಕೋಸ್ಕರ ಇದನ್ನ ಇಟ್ವಿ. ಸೊ ಹಾಗಾಗಿ ಅದನ್ನ ನಂಗೆ ತುಂಬ ಖುಷಿ ಆಯಿತು ಆ ವಿಷಯಗಳು. ಅಂದರೆ ಕೋಳಿ ಕೂಗಿಂದ ಹಿಡಿದು ಆಗಲೇ ಹೇಳಿದ ಆ ಶಾರ್ಟಿಂದ ಹಿಡಿದು ಅಂದರೆ ಸಿನಿಮಾ ಹೇಗಿರ್ಬೋದು ಅಂತ, ಮತ್ತು ಕ್ವಾಲಿಟಿ ಆಫ್ ಮೇಕಿಂಗ್, ಆ ಸಿನಿಮ್ಯಾಟಿಕ್ ಫೀಲ್ನ ತರೋವಂಥದ್ದು ಇರುವಂತಹ ಸೌಲಭ್ಯಗಳಲ್ಲಿ ಅದು ಆ್ಯಸ್ ಅ ಡೈರೆಕ್ಟರ್ ನೀವು ಹೇಗೆ ನಿಭಾಯಿಸಿದ್ರಿ ಅಂತ. ಅದು ನಾನು ಹೇಳಬೇಕು ಅಂದರೆ, ಈಗ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ಈ ಸಿನಿಮಾನ ಜನ ಹೇಗೆ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಇದು ನಾವು ಮಾಡಿರೋದೊಂದು ಪ್ರಯೋಗನೇ. ಅಂದರೆ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಎಲ್ಲರೂ ಹೇಳ್ಕೊತಾರೆ. ಬಟ್ ನಾನು ಹೇಳೋದು ನಾವು ಮಾಡಿದ ಪ್ರಯೋಗನೇ. ನಾಡಿದ್ದು 4ನೇ ತಾರೀಕು ಜನ ನೋಡಿ ರಿಯಾಕ್ಟ್ ಮಾಡಿದ ಮೇಲೆ ನಾನು ಕಾನ್ಫಿಡೆಂಟಾಗಿ ಹೇಳ್ಬೋದು ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ. ಬಟ್ ಈ ಸಿನಿಮಾ ಒಂದು ವೇಳೆ ಸ್ವೀಕರಿಸಿದ್ರೆ ಜನ,
ನನ್ನಂತ ತುಂಬ ಹೊಸಬ್ರಿಗೆ ಒಂದು ಸ್ಫೂರ್ತಿ ಆಗ್ಬೋದು. ಯಾಕಂದರೆ ನಾವು ರೈಟಿಂಗಿಂದಾನೇ ನಮಗೆ ಇತ್ತು ಮೈಂಡಲ್ಲಿ, ನಮ್ಮ ಹತ್ರ ಇಷ್ಟೇ ಇರೋದು. ಸೊ ಇದರಲ್ಲಿ ನಾವು ಇದನ್ನು ಕ್ವಾಲಿಟಿ ಅಚೀವ್ ಮಾಡಲೇಬೇಕು ನಾವು. ಬಟ್ ಅದನ್ನು ಹೇಗೆ ಅಚೀವ್ ಮಾಡ್ಬೋದು, ಇದಕ್ಕೆ ನಾವು ಸಿಕ್ಕಾಪಟ್ಟೆ ಪ್ಲ್ಯಾನಿಂಗ್ ನಡೆಸಿದ್ವಿ. ಈಗ ನಿಮಗೆ ಏನೋ ಈಗ ಒಂದು ಕತೆ ಬರಿತೀರಾ, ಅದರಲ್ಲಿ ಏನೋ ಒಂದು ಸೆಟ್ ಇದೆ ಅಂದರೆ ಅದಕ್ಕೆ ಎಕ್ಸ್ಪೆನ್ಸು. ಅದೇ ನೇಚರ್, ಪ್ರಕೃತಿಯಲ್ಲಿ ಏನು ಎಕ್ಸ್ಪೆನ್ಸ್ ಇದೆ, ಪ್ರಕೃತಿ ಫ್ರೀ ಅಲ್ವಾ ಎಲ್ರಿಗೂ. ಸೊ ಆ ಥರನೇ ಡಿಸೈನ್, ಅಂದರೆ ನನ್ನ ಹತ್ರ ಈ ಕತೆ ಫಸ್ಟೇ ಇತ್ತು. ಸೊ ಅದರಲ್ಲಿ ಇದನ್ನು ಆರಿಸ್ಕೊಂಡೆ, ಯಾಕಂದರೆ ನೇಚರು ನಮಗೆ ಫ್ರೀ, ನೇಚರ್ ಎಲ್ಲರಿಗೂ ಫ್ರೀ. ಸೊ ನೇಚರ್ನ ತೋರ್ಸೋಕ್ಕೆ ನಾನು ತುಂಬ ಕಷ್ಟಪಡ್ಬೇಕು, ಅಂದರೆ ಪ್ರೊಡಕ್ಷನ್ ಡಿಸೈನ್ ವೈಸ್ ಕಷ್ಟಪಡಬೇಕಾಗಿಲ್ಲ. ಈ ಥರ ಎಲ್ಲ ಇದು ಮಾಡಿಕೊಂಡು, ಮತ್ತು ಅಲ್ಲಿ ಏನಂದರೆ ಆರ್ಟಿಸ್ಟ್ ಕೂಡ ಕೆಲವು ರೋಲ್ಗೆ ನಾವು ಹೊಸಬ್ರನ್ನ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಕೆಲವು ರೋಲ್ಗೆ ನಮಗೆ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡೇ ಬೇಕು, ಬಿಕಾಸ್ ಅದನ್ನು ಅವ್ರು ಕ್ಯಾರಿ ಮಾಡಬೇಕು. ಅವಾಗೆಲ್ಲ ಒಂದಷ್ಟು ಜನ ನಂಗೆ ಗೊತ್ತಿರೋರು ಎಲ್ಲರ ಹತ್ರ ಹೋಗಿ ಕೇಳ್ಕೊಂಡಾಗ ಅವ್ರಿಗೆ ನಾನು ಈ ಕಥೆನ ನರೇಟ್ ಮಾಡುವಾಗ ಅವರೆಲ್ಲ ತುಂಬ ಖುಷಿಯಿಂದ ಒಪ್ಕೊಂಡ್ರು. ಅಂದರೆ ಎಲ್ರಿಗೂ ನಾವು ಇಂಡಸ್ಟ್ರಿಯಲ್ಲಿ ಎಷ್ಟು ಕೊಡ್ತಿದ್ದಾರಲ್ಲ ಅಷ್ಟು ಕೊಟ್ಟಿಲ್ಲ ನಾವು. ಆಮೇಲೆ ಆ ಫೆಸಿಲಿಟಿ ಕೂಡ ಕೊಟ್ಟಿಲ್ಲ. ಆದರೂ ಅವರು ಒಪ್ಕೊಂಡ್ರು ಈ ಒಂದು ಐಡಿಯಾ ಚೆನ್ನಾಗಿದೆ ಅಂತ. ಆಮೇಲೆ ನಂದು ಒಂದಷ್ಟು ಫ್ರೆಂಡ್ಸ್ ಇದ್ರು ಊರಲ್ಲಿ. ಈಗ ಸಿನಿಮಾ ಅಂದರೆ ನಿಮ್ಗೆ ತುಂಬ ಜನ ಬೇಕಾಗುತ್ತೆ, ಒಂದು ಮ್ಯಾನ್ ಪವರ್ ಅಂತ ಬೇಕಾಗುತ್ತೆ. ಅವಾಗ ಏನಾಗಿತ್ತು ಅಂದರೆ ಒಂದಷ್ಟು ಜನ ನನ್ನ ಫ್ರೆಂಡ್ಸ್ ಹತ್ರ ಕೇಳ್ಕೊಂಡೆ, ನೀವು ಅಂದರೆ ಒಂದು ಬ್ಯಾಚಲ್ಲಿ ನೀವೊಂದು ಇಷ್ಟಿಷ್ಟೊಂದು ಗ್ಯಾಪ್, ನಿಮ್ಮ ಕೆಲಸದಿಂದ ಗ್ಯಾಪ್ ಮಾಡ್ಕೊಂಡು ಬರ್ಬೋದಾ, ನನಗೆ ಹೆಲ್ಪ್ ಮಾಡ್ಬೋದಾ. ಅಂದರೆ ನಂದು ಪ್ರೈಮರಿಯಿಂದ ಕ್ಲಾಸ್ಮೇಟ್ಸ್ ಇದಕ್ಕೆ ವರ್ಕ್ ಮಾಡಿದ್ದಾರೆ, ಪ್ರೈಮರಿಯಿಂದ ಅವ್ರ ಹತ್ರ ಎಲ್ಲ ಕೇಳ್ಕೊಂಡಾಗ ಅವ್ರಿಗೆಲ್ಲ ಒಂದು ಮೂವಿ ಬಫ್ಸೆ ಅವರು. ಸೊ ಅವ್ರಿಗೆಲ್ಲ ಕೇಳ್ಕೊಂಡಾಗ ಅವರೆಲ್ಲ ತುಂಬ ಖುಷಿಯಿಂದ ಒಪ್ಕೊಂಡ್ರು. ಸೊ ಈ ಥರ ಒಂದು ಕೊಲ್ಯಾಬರೇಟಿವ್ ಆಗಿ ಮಾಡಿರೋ ಎಫರ್ಟ್ ಇದು. ಆ್ಯಂಡ್ ಒಂದು ಸಿನಿಮಾ ಅಂದರೆ ಅದೇ ಫಾರ್ಮೆಟ್ಗಳನ್ನು ಬ್ರೇಕ್ ಮಾಡಿ ಮಾಡೋವಂಥದ್ದು ತುಂಬ ಆಗ್ತಾ ಇರೋವಂಥ ಸಂದರ್ಭದಲ್ಲಿ ಸಾಂಗ್ಸ್ ಇಲ್ಲ, ಎಂಥದ್ದಿಲ್ಲ. ಓಕೆ, ಸಿನಿಮಾ ತುಂಬ ಸಣ್ಣ ಡ್ಯೂರೇಷನ್ನು ಸಿನಿಮಾ ಅಂತಲೂ ಹೇಳ್ತಾಯಿದ್ರು. ಸೊ ಹಾಗಾಗಿ ಯಾವ ಥರದ್ದು ಇರುತ್ತೆ ಅಂದರೆ ರಪ್ಪನ್ ಮುಗಿದೋಗೋವಂಥದ್ದ ಅಥವಾ ಒಂದು ಪಾಯಿಂಟಲ್ಲಿ ಕುತೂಹಲ ಹುಟ್ಟಿಸಿ ಸುಮ್ಮನಾಗೋವಂಥದ್ದು? ಇಲ್ಲ, ಸಾಂಗ್ಸ್ ಇಡದೇ ಇರೋದು ಏನು ಫಾರ್ಮ್ಯಾಟ್ ಬ್ರೇಕ್ ನಾವು ಮಾಡ್ತಿಲ್ಲ ನಾವು. ಅಂದರೆ ನನಗೆ ಆ್ಯಕ್ಚುಲಿ ಸಾಂಗ್ಸು ಇಷ್ಟನೇ. ಆ್ಯಕ್ಚುಲಿ ಈಗ ನಾವು ಫಾರಿನ್ ಸಿನಿಮಾಸ್ ತಗೊಂಡ್ರೆ ಅದರಲ್ಲಿ ಮೋಸ್ಟ್ ಆಫ್ ದ ಸಿನಿಮಾದಲ್ಲಿ ಸಾಂಗ್ಸ್ ಇರಲ್ಲ. ಬಿಕಾಸ್ ಈ ಇಂಡಿಯನ್ ಸಾಂಗ್ಸ್ ಇರೋ ಸಿನಿಮಾನೂ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಆದರೆ ನನಗೆ ನೀಡ್ಲೆಸ್ ಆಗಿ ಸಾಂಗ್ಸ್ ಇಡೋದು ಇಷ್ಟ ಇಲ್ಲ. ಯಾಕಂದರೆ ಈ ಸಿನಿಮಾಗೆ ನಾವು ಏನಕ್ಕೆ ಸಾಂಗ್ಸ್ ಇಟ್ಟಿಲ್ಲ ಅಂದರೆ, ಈಗ ಪೂರ್ಣಚಂದ್ರ, ನಾವು ಪ್ರಸಾದ್ ಕೆ ಶೆಟ್ಟಿ ಅವರು ಸಂಗೀತ ಮಾಡಿದ್ರು, ಅವ್ರು ನಮ್ಗೆ ತುಂಬ ಕ್ಲೋಸ್ ಫ್ರೆಂಡು. ಅವ್ರ ಹತ್ರ ಒಂದು ಸಾಂಗ್ ಬೇಕು ಅಂತ ಹೇಳಿದರೆ ಅವ್ರು ನನಗೆ ಖಂಡಿತ ಫ್ರೀಯಾಗೆ ಮಾಡಿಕೊಟ್ಟಿರೋರು. ಈಗ ನಮಗೇನೋ ಇನ್ನೊಂದಷ್ಟು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಬೇಕು ಅಂದಾಗ ಪೂರ್ಣಚಂದ್ರ ತೇಜಸ್ವಿ ಸರ್ ತುಂಬ ಪ್ರೀತಿಯಿಂದ, ಅಂದರೆ ಅವ್ರಿಗೆ ಸಿನಿಮಾ ನೋಡಿ ಇಷ್ಟ ಆಯಿತು, ಅದಕ್ಕೆ ತುಂಬ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ಅಂದರೆ ಅವರು ತುಂಬ ದೊಡ್ಡ ನಿಮ್ಗೆ ಗೊತ್ತಲ್ಲ ಲೂಸಿ ಅದು. ಸೊ ಅವ್ರು ತುಂಬ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ಸೊ ಹೀಗಿರುವಾಗ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ನಮಗೆ ಸಾಂಗ್ ಮಾಡೋದೇನು ದೊಡ್ಡ ಕಷ್ಟ ಅಲ್ಲ. ಬಟ್ ಈ ಸಿನಿಮಾದಲ್ಲಿ ನಂದೊಂದು ಉದ್ದೇಶ ಏನಂದರೆ, ಈಗ ಒಬ್ಬ ಪ್ರೇಕ್ಷಕ ನೋಡ್ತಾನಲ್ಲ, ಅವನು ಈ ಸಿನಿಮಾದಲ್ಲಿ ನಾನೇನು ಒಂದೇ ಊರಲ್ಲಿ ನಡೆಯುತ್ತೆ ಕತೆ, ಆ ಊರಲ್ಲಿ ಅಷ್ಟೊತ್ತು ಇದ್ದ ಅನುಭವ ಆಗಬೇಕು ಅವನಿಗೆ. ಸೊ ಅದಕ್ಕೋಸ್ಕರ ನಾನು ಸಾಂಗ್ಸ್ ಇಟ್ಟಿಲ್ಲ. ಯಾಕಂದರೆ ಸಾಂಗ್ ಬಂದ ತಕ್ಷಣ ನಮಗೆ ಇದೊಂದು ಎಕ್ಸ್ಟ್ರಾ, ಅಂದರೆ ಗೊತ್ತಾಗುತ್ತೆ ಇದೊಂದು ಸಿನಿಮಾ ಇದು. ಬಟ್ ನನಗೆ ಏನಂದರೆ ಪ್ರೇಕ್ಷಕನಿಗೆ ಅಲ್ಲೇನು ನಡೀತಲ್ಲ ಅದರಲ್ಲಿ ಅವನು ಭಾಗಿಯಾಗಬೇಕು. ಆ ಉದ್ದೇಶಕ್ಕೋಸ್ಕರ ಸಾಂಗ್ಸ್ ಇಟ್ಟಿಲ್ಲ ನಾನು. ಈ ಜಂಗಲ್ ಮಂಗಲ್ ಟೈಟಲ್ ಹೇಗೆ ಅಂತ? ಸೊ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನಾವೆಲ್ಲ ತುಂಬ ಪ್ಯಾಷನೇಟಾಗಿ ಸ್ಟಾರ್ಟ್ ಮಾಡಿದರೆ, ನಿಮ್ಗೆ ಗೊತ್ತು ಇಂಡಸ್ಟ್ರಿಗೆ ಬರೋರು ಡೈರೆಕ್ಟರ್ ಆಗಬೇಕು ತುಂಬ ಪ್ಯಾಷನೇಟ್ ಆಗಿರ್ತವೆ. ಈ ಪ್ಯಾಷನ್ ಮಧ್ಯೆ ನಾವು ಒಂದು ವಿಷಯನ ಮರಿತೀವಿ, ಏನಂದರೆ ಈ ಸಿನಿಮಾ ನಮ್ಗೆ ಎಷ್ಟು ಪ್ಯಾಷನ್ನು ಅಷ್ಟೇ ಒಂದು ಪ್ರಾಡಕ್ಟ್ ಕೂಡ. ಈಗ ಕಂಪ್ಲೀಟ್ ಆದಮೇಲೆ ನಾವು ಸೆಲ್ ಮಾಡಬೇಕು. ಈಗ ಯಾವುದೋ ಈಗ ಒಂದು ಚಾಕ್ಲೇಟ ಅದು ಇದು ಏನು ಸೆಲ್ ಮಾಡ್ತಾರಲ್ಲ, ಹಾಗೆ ನಾವು ಎಂಡ್ ಆಫ್ ದ ಡೇ ಇಟ್ಸ್ ಅ ಪ್ರಾಡಕ್ಟ್. ಸೊ ತುಂಬ ಪ್ಯಾಷನೇಟಾಗಿ ಬರಿತಾ ಇರುವಾಗ, ತುಂಬ ಪ್ಯಾಷನೇಟಾಗಿ ಮಾಡ್ತಾ ಇರುವಾಗ ನಾನು ಇದಕ್ಕೆ ಹೆಜ್ಜೆ ಮೂಡದ ಹಾದಿ ಅಂತ ಹೆಸರಿಟ್ಟಿದೆ. ಅದು ಆ್ಯಕ್ಚುಲಿ ನಮ್ಮ ಖ್ಯಾತ ರೈಟರ್ ಜೋಗಿ ಅವ್ರದ್ದೊಂದು ಕತೆ ಬರುತ್ತೆ, ಆ ಕತೆಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಬಟ್ ಆ ಟೈಟಲ್ ನಂಗೆ ಇಷ್ಟ ಆಗಿ ನಾನು ಸುಮ್ಮನೆ ರಿಜಿಸ್ಟ್ರೇಷನ್ ಮಾಡಿಲ್ಲ, ಹೆಜ್ಜೆ ಮೂಡದ ಹಾದಿ ಅಂತ ಇಟ್ಟಿದ್ದೆ. ಅದಾದಮೇಲೆ ನಾವು ಈ ಸಿನಿಮಾ ಮುಗಿದ ಮೇಲೆ ಇವರಿಗೆಲ್ಲ ಮಾತಾಡ್ತೀವಲ್ಲ, ಅವಾಗ ಅವ್ರು ಹೇಳ್ತಾಯಿದ್ರು, ಅಂದರೆ ಟೈಟಲ್ ಕ್ಯಾಚಿ ಆಗಿರಬೇಕು, ತೀರಾ ಕಾವ್ಯಾತ್ಮಕವಾಗಿ ಇಡ್ಬೋದು. ಯಾವಾಗ ನಮ್ಮನ್ನು ಜನ ಗುರ್ತಿಸ್ತಾರೆ, ಅಂದರೆ ನಮ್ದು ಯಾವುದೋ ಒಂದು ಸಿನಿಮಾ ಬಂದು ಅದನ್ನು ಜನ ಗುರ್ತಿಸಿ ಇವ್ರ ಸಿನಿಮಾ ನೋಡ್ಬೋದು ಅಂತ, ಆ ಟೈಮಲ್ಲಿ ನನಗೂ ಇಡಬೇಕು ಅಂತ ತುಂಬ ಇದೆ. ಬಟ್ ಇವಾಗ ಏನಂದರೆ ನಾವು ಇದನ್ನು ಮಾರ್ಕೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಆ ಮಾರ್ಕೆಟ್ ಮಾಡಬೇಕಾದ್ರೆ ಒಂದು ಕ್ಯಾಚಿ ಟೈಟಲ್ ಬೇಕು ಅಂತ ಹುಡುಕ್ತಾ ಇದ್ವಿ.
ಅದೇ ಟೈಮಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯೋಗರಾಜ್ ಭಟ್ ಸರ್ನ ಮೀಟ್ ಆಗೋ ಅವಕಾಶ ಸಿಕ್ತು. ಇದು ಸ್ವಲ್ಪ ಟೈಮ್ ಆಯಿತು ಹಿಂದೆ, ಅವ್ರಿಗೆ ನೆನಪಿರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಅವ್ರಿಗೆ ನಾನು ಜಸ್ಟ್ ಮೊಬೈಲಲ್ಲಿ ಸರ್ ಹೀಗೀಗೆ ಮಾಡಿದ್ದೀನಿ, ನಿಮ್ಮ ದೊಡ್ಡ ಅಭಿಮಾನಿ ನಾನು ಅಂತ ತೋರಿಸ್ದೆ. ಅವ್ರು ಈಗ ನೋಡ್ಬಿಟ್ಟು ಇದು ಇಷ್ಟಪಟ್ಟು ಏನೋ ಇದು ಹೆಜ್ಜೆ ಮುಡ್ದ, ಅದು ಚೆನ್ನಾಗಿಲ್ಲ ಕಣ, ಇದಕ್ಕೆ ಜಂಗಲ್ ಮಂಗಲ್ ಅಂತ ಇಡೋ ಚೆನ್ನಾಗಿರುತ್ತೆ ಅಂದರೆ ಅವ್ರು ಆ್ಯಕ್ಚುಲಿ ಜಂಗಲ್ ಮಂಗಲ್ ಅಂತ ಇಡು ಅಂತ ತಮಾಷೆಯಾಗಿ ಹೇಳಿದ್ದು. ಅವ್ರ ಟೈಟಲ್ ಕೊಟ್ಟಿದ್ದಲ್ಲ, ಅವರು ಅದನ್ನು ಫನ್ ಮಾಡಿದ್ದು. ಅಂದರೆ ಅದಕ್ಕೊಂದು ಮೀನಿಂಗ್ ಇದೆಯಲ್ಲ ಜಂಗಲ್ ಮಂಗಲ್, ಆ ಥರ ಹೇಳಿದ್ದು. ಆ್ಯಕ್ಚುಲಿ ನನಗೆ ಅಲ್ಲಿಂದ ಅನಿಸ್ತು ಫಸ್ಟ್ ಒಪಿನಿಯನ್ ಅವ್ರದ್ದು ಇದೇ ಬರಬೇಕಾದ್ರೆ ಜನಕ್ಕೂ ಅದೇ ಕ್ಯಾಚ್ ಆಗುತ್ತೆ ಅಂತ. ಈಗ ಜನಕ್ಕೂ ಅದೇ ಕ್ಯಾಚ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನೊಂದು ರಿಸ್ಕ್ ತಗೊಂಡೆ. ಸೊ ಜನಕ್ಕೆ ಅಂದರೆ ಅದೇ ನಾ ಹೇಳಿದ್ನಲ್ಲ, ಫಸ್ಟು ಪ್ಯಾಷನ್ ಆಗಿ ಬರೆದೆ, ಪ್ಯಾಷನೇಟ್ ಆಗಿ ಶೂಟ್ ಮಾಡಿದೆ. ಎಂಡ್ ಆಫ್ ದ ಡೇ ಇಲ್ಲಿದ್ದ ಸಿಚುವೇಶನ್ಸ್ ನನಗೆ ಇದೊಂದು ಪ್ರಾಡಕ್ಟ್ ಆಗಿ ಯೋಚನೆ ಮಾಡು ಅಂತ ಮಾಡ್ತು. ಅದಕ್ಕೋಸ್ಕರ ಜಂಗಲ್ ಮಂಗಲ್. ಅಂದರೆ ರೈಟಿಂಗಲ್ಲಿ ನೇಟಿವಿಟಿ ಅಥವಾ ಈ ಥರದ ವಿಷಯನೇ ಹೇಳಬೇಕು, ಇದೇ ಮೊದಲಾಗಬೇಕು ಅನ್ನೋದಿತ್ತ, ಅಥವಾ ನಿಮ್ಮ ರೈಟಿಂಗ್ ಅಥವಾ ನಿಮ್ಮ ಸ್ಕ್ರೀನ್ ರೈಟಿಂಗ್ ವಿಚಾರಕ್ಕೆ ನಿಮ್ಮ ಹುಡುಕಾಟ ಏನು ಅಂತ? ನನಗೆ ನಾನು ಕಂಡ್ಕೊಂಡಿದ್ದೇನೆಂದರೆ, ನಾನು ಈಗ ಎಲ್ಲ ಸಿನಿಮಾಸ್ ನೋಡುವಾಗ ಯಾವುದೇ ನಿರ್ದೇಶಕ ಆದರೂ ತುಂಬ ಸ್ಟ್ರಾಂಗ್ ಆಗಿ ಹೋಲ್ಡ್ ಇರೋದು ಅವನಿಗೆ, ಅವನು ಚಿಕ್ಕಂದಿನಿಂದ ನೋಡಿ ಬಂದಿರ್ತಾನಲ್ಲ, ಆ ಪರಿಸರದ ಬಗ್ಗೆ ಅವನಿಗೆ ತುಂಬ ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ. ಅಂದರೆ ಆ ಕ್ಯಾರೆಕ್ಟರ್ಸು ಅದು ಏನಕ್ಕೆ ಅದು ಬಿಹೇವ್ ಮಾಡುತ್ತೆ. ಈಗ ಒಬ್ಬ ಉತ್ತರ ಕರ್ನಾಟಕದವನು ಅಥವಾ ಒಬ್ಬ ಇದು ಮಂಡ್ಯ ಕಡೆ ಒಂದು ಬಂದು ಅರೆಮಲ್ನಾಡಿದ್ದು ಸಿನಿಮಾ ಮಾಡಬೇಕಂದ್ರೆ ಅವನು ಮೇಲಿಂದ ಮೇಲೆ ಬರಿಬೋದಷ್ಟೇ. ಬಟ್ ನಾನು ಅಲ್ಲೇ ಹುಟ್ಟಿ ಬೆಳೆದಿರೋನು, ನಂಗೆ ಅಲ್ಲಿದ್ದು ಕ್ಯಾರೆಕ್ಟರ್ಸು ಅದು ಇದು ಎಲ್ಲ ನೀಟಾಗಿ ಗೊತ್ತು. ಸೊ ನನಗೆ ಏನಂದರೆ, ನಾನು ಆ್ಯಕ್ಚುಲಿ ಒಂದು ಎಕ್ಸ್ಪರ್ಟ್ ಆಗೋತಾನೆ. ಇವಾಗ ನಾನು ಎಕ್ಸ್ಪರ್ಟ್ ಅಲ್ಲ, ನಾನು ಫಿಲಮ್ ಮೇಕಿಂಗಲ್ಲಿ ನಾನು ಇನ್ನೂ ಕಲಿತಾ ಇದ್ದೀನಿ. ನಾನೊಂದು ಎಕ್ಸ್ಪರ್ಟ್ ಆಗೋ ತನಕ ನನಗೆ ಅದೇ ತುಂಬ ಈಸಿ ವೇ. ಅಂದರೆ ನಂಗೆ ಗೊತ್ತಿರುತ್ತೆ, ಚಿಕ್ಕಂದಿನ ನೋಡ್ಕೊಂಡು ಬಂದಿದ್ದೀನಿ. ಸೊ ಅದು ತುಂಬ ಈಸಿ ವೇ ಆ್ಯಕ್ಚುಲಿ ನಾವು ಬೆಳೆದಿರೋ ಪರಿಸರನ ಚಿತ್ರಿಸೋದು. ಕತೆ ಬರೆದಾದ್ಮೇಲೆ ಪಾತ್ರಗಳು ಹುಡ್ಕೋದುಂಟು. ಇಲ್ಲಿ ಹೇಗಾಯಿತು ಅಂತ ಅಂದರೆ, ಈಗ ಅಂದರೆ ನಿಮ್ಮ ಆಯ್ಕೆಗಳಾಗಿರ್ಬೋದು, ಯಶ್ ಅವರಾಗಿರ್ಬೋದು ಅಥವಾ ಮಂಜು ಅವರಾಗಿರ್ಬೋದು, ಹರ್ಷಿತಾ ಆಗಿರ್ಬೋದು, ಅಂದರೆ ಬಲ ರಾಜವಾಡಿ ಅವರಾಗಿರ್ಬೋದು, ಅಂದರೆ ಆ ಒಂದು ಎಲ್ಲನೂ ಯೂಶ್ವಲಿ ಅದು ಹೇಗಾಗುತ್ತೆ ಅಂತ ಅಂದರೆ, ಒಂದು ಮೊದಲನೇ ಸಿನಿಮಾ ಅನ್ನೋದು ಮತ್ತು ಏನಾದರೂ ಮಾಡಬೇಕು ಅನ್ನೋ ಚಾಲೆಂಜಸ್ಸು ಫ್ರೆಂಡ್ಸ್ ಮಧ್ಯೆ ಇರೋದ್ರಿಂದ ಹೊಡಿಲೇಬೇಕು, ಪ್ರೂವ್ ಮಾಡಲೇಬೇಕು ಅಂತ ಇದ್ದಾಗ ಆ ಒಂದು ಹಂತ ಹೇಗಿತ್ತು ಅಂತ? ಇಲ್ಲ, ನಾನು ಪಾತ್ರ ಯಾರು ಅಂತ ಯೋಚನೆ ಮಾಡಿರಲಿಲ್ಲ. ನಾನು ಇದರಲ್ಲಿರೋ ಎಲ್ಲ ಪಾತ್ರಗಳು ನಾನು ಲೈಫಲ್ಲಿ ನೋಡಿರೋದು. ಅಂದರೆ ಸಿಚುವೇಶನ್ಸಲ್ಲಿ ಒಂದು ಸ್ವಲ್ಪ ನಾನು ಇದೊಂಚೂರು ಆ್ಯಡ್ ಮಾಡಿದ್ದೀನಿ, ಅಂದರೆ ಒಂಚೂರು ನಂದೇ ಆ್ಯಡ್ ಮಾಡಿದ್ದೀನಿ. ಬಟ್ ಆ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಇದೆಯಲ್ಲ, ನಾನು ಎಲ್ಲ ನನ್ನ ಲೈಫಲ್ಲಿ ನೋಡಿರೋ ಕ್ಯಾರೆಕ್ಟರ್ಸೇ. ಅವ್ರನ್ನ ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ ಲಿಬರ್ಟಿ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ನಾನು ನೋಡಿರೋ ಕ್ಯಾರೆಕ್ಟರ್ಸ್, ಈ ಕಥೆನ ನಾನು ಆ ಕ್ಯಾರೆಕ್ಟರ್ಸ್ನ ಅಂದರೆ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ನ ಇಮ್ಯಾಜಿನ್ ಮಾಡ್ಕೊಂಡು ಬರ್ಕೊಂಡಿದ್ದೆ. ಅದಾದಮೇಲೆ ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಈಗ ನಿಮಗೆ ಅದೇ ನಮ್ಮದು ಮುಂಚೆದು ಕನ್ಸ್ಟೆಂಟ್ ಇತ್ತಲ್ಲ, ಇವರು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಕ್ಯಾರೆಕ್ಟರ್ಗೂ ಸೂಟ್ ಆಗಬೇಕು, ಪ್ಲಸ್ ನಮಗೆ ಅದೇ ಔಟ್ಪುಟ್ಟು ಚೆನ್ನಾಗಿ ಬರಬೇಕು, ಪ್ಲಸ್ ನಮ್ಮ ಬಜೆಟ್ ಒಳಗೂ ಇರಬೇಕು. ಸೊ ಈ ಎಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ನಾವು ಚೂಸ್ ಮಾಡಬೇಕಾಗಿ ಬಂತು ಆ ಥರ. ಬಟ್ ನಾನು ಈ ಕ್ಯಾರೆಕ್ಟರ್ಸ್ಗೆ ಯಾರನ್ನೆಲ್ಲ ಫಸ್ಟ್ ಹೋಗಿ ಅಪ್ರೋಚ್ ಅಂದರೆ ನಾವು ಫಸ್ಟಿಗೆ ಕ್ಯಾಲ್ಕುಲೇಷನ್ ಹಾಕ್ಕೊಂಡೇ ಅಪ್ರೋಚ್ ಮಾಡಿದ್ದೀವಿ, ಯಾರೂ ರಿಜೆಕ್ಟ್ ಮಾಡಿಲ್ಲ. ಎಲ್ಲರೂ ನಮ್ಮ ಫಸ್ಟ್ ಆಪ್ಷನ್ಸೇ ನಮ್ಗೆ ಸಿಕ್ತು ಹಾಗೆ. ಬಟ್ ನಾನು ತುಂಬ ಹುಡುಕಿರೋದು ಹೀರೋಯಿನ್ ಕ್ಯಾರೆಕ್ಟರ್. ಹೀರೋಯಿನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಆ್ಯಕ್ಚುಲಿ ಇದರಲ್ಲಿ ಮೇಯ್ನ್ ಇದರಲ್ಲಿ ನೇಚರ್ ಮತ್ತು ಆ ದಿವ್ಯಾ ಅನ್ನೋ ಕ್ಯಾರೆಕ್ಟರ್ ಎರಡು ತುಂಬ ಮುಖ್ಯ ಪಾತ್ರ ಇದರಲ್ಲಿ. ಆ ಎರಡು ಪಾತ್ರ ಇಲ್ಲದೆ ಈ ಸಿನಿಮಾ ಕಂಪ್ಲೀಟ್ ಆಗಲ್ಲ. ಸೊ ಆ ಕ್ಯಾರೆಕ್ಟರ್ಗೋಸ್ಕರ ತುಂಬ ಹುಡುಕಿದ್ವಿ ಆ್ಯಕ್ಚುಲಿ. ಒಂದಷ್ಟು ನೋನ್ ಫೇಸ್ನ ಅದು ಇದು ಎಲ್ಲ ಮಾಡಿ ಲಾಸ್ಟಿಗೆ ಒಂದಷ್ಟು ಜನರನ್ನ ಆಡಿಷನ್ ಮಾಡಿದೆ ನಾನು ಆ್ಯಕ್ಚುಲಿ. ಸೊ ಅದೇ ಪ್ರದೇಶದ ಜನರನ್ನು ಕಾಂಟ್ಯಾಕ್ಟ್, ಅಂದರೆ ಅದೇ ಪ್ರದೇಶದಲ್ಲಿ ಬೆಳೆದಿರೋ ಹುಡುಗಿರನ್ನ ಕಾಂಟ್ಯಾಕ್ಟ್ ಆದೆ, ಅವ್ರನ್ನ ಆಡಿಷನ್ ಮಾಡಿದೆ, ಇದು ಮಾಡಿದ್ರು. ಫೈನಲಿ ನಾವು ಓಕೆ ಮಾಡಿರೋದು ಹುಟ್ಟಿದಾಗಿಂದ ಬೆಂಗಳೂರಲ್ಲಿ ಬೆಳೆದವಳನ್ನ ಓಕೆ ಮಾಡಿದ್ವಿ. ಹಾಗಾಯ್ತು. ಅಂದರೆ ಆರ್ಟಿಸ್ಟ್ ಅಲ್ವಾ, ಸೊ ಬ್ಲೆಂಡ್ ಆಗ್ತಾರೆ ಅಂತ. ಇನ್ನೊಂದು ಈ ಥರದ್ದು ಅಂದರೆ ಈಗ ಸುನಿ ಅವ್ರು ಬಂದಿದ್ದಾರೆ, ಪ್ರೆಸೆಂಟ್ಸ್ ಮಾಡ್ತಿದ್ದಾರೆ, ಗಂಗಾಧರ್ ಅವರು ರಿಲೀಸ್ ಮಾಡ್ತಿದ್ದಾರೆ. ಈ ಥರದೊಂದು ತುಂಬ ದೊಡ್ಡ ಎನರ್ಜಿಗಳು ಫಾರ್ಮ್ ಆಗಿದೆ. ಅಂದರೆ ಬಿಗಿನಿಂಗ್ ಆ ಪ್ರಾಮಾಣಿಕ ನಿಮ್ಮ ಒಂದು ತಂಡ ಏನು ಕಟ್ಕೊಂಡು ನೀವು ಹೊರಟಿದ್ದೀರಿ, ಅದಕ್ಕೆ ತಕ್ಕಂತೆ ಸಿಕ್ಕಿದೆ. ಸೊ ಇದರ ಬಗ್ಗೆ ಸೊ ಸುನಿ ಸರ್ ಆ್ಯಕ್ಚುಲಿ ನಮ್ಮ ಮನು ಅವ್ರ ಜೊತೆ ತುಂಬ ಕೆಲಸ ಮಾಡಿದ್ದಾನೆ, ಅವನಿಗೆ ತುಂಬ ಕ್ಲೋಸ್ ಪರಿಚಯ. ನಾವು ಅವ್ರನ್ನ ಒಂದ್ಸಲ ಕರೆದ್ವಿ, ಸರ್ ಬಂದು ಸಿನಿಮಾ ನೋಡಿ ಒಂದ್ಸಲ ಅಂತ ಕರೆದ್ವಿ. ಅವರು ಪೂರ್ತಿ ಸಿನಿಮಾ ನೋಡಿ
ಆಮೇಲೆ ಸಿನಿಮಾ ನೋಡಿ ಬಂದಮೇಲೆ ಇದರಿಂದ ನಾನೇನು ಮಾಡ್ಬೋದು ಅಂತ ಅಷ್ಟೇ ಕೇಳಿದ್ದವರು. ಅಂದರೆ ನನ್ನಿಂದ ಏನಾಗಬೇಕು ನಿಮಗೆ ಹೇಳಿ, ನಾನು ಮಾಡ್ತೀನಿ ಅಂತ. ಸೊ ಅವಾಗ ಅವರು ಆ್ಯಕ್ಚುಲಿ ಲಾಂಚಿಂಗ್ ಪ್ಯಾಡ್ ಇದ್ದಂಗೆ, ತುಂಬ ಜನರನ್ನು ಲಾಂಚ್ ಮಾಡಿದ್ದಾರೆ ಅವರು. ಸೊ ನಾವು ಅದೇ ಕೇಳಿದ್ದು, ನಮಗೆ ಆ ಇದಿತ್ತಲ್ಲ, ಅದೊಂದು ಒಳ್ಳೆ ವೈಬ್ ಇದೆ ಅವ್ರ ಹತ್ರ. ಅವ್ರು ಲಾಂಚ್ ಮಾಡಿದವರೆಲ್ಲ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿದ್ದಾರೆ. ಸೊ ನಾವು ಅದೇ ಕೇಳಿದ್ದು, ನಮಗೆ ನೀವು ಪ್ರೆಸೆಂಟ್ ಮಾಡಬೇಕಿದ್ದಾನೆ ಅಂತ. ಅವರು ಒಂದೇ ಮಾತು, ಏನು ಯೋಚನೆ ಮಾಡಿಲ್ಲ ಅವರು. ಆಮೇಲೆ ಬೇರೆ ಡೀಟೇಲ್ಸು ಹೇಗೆ ಏನು ಎತ್ತ ಏನು ಕೇಳಿಲ್ಲ ಅವರು, ಓಕೆ ಅಂದ್ಬಿಟ್ರು ಅಷ್ಟೇ. ಸೊ ಅದು ಅವ್ರಿಗೆ ಮೋಸ್ಟ್ಲಿ ಸಿನಿಮಾ ಮೇಲಿರೋ ಕಾನ್ಫಿಡೆನ್ಸು ಆಗಿರ್ಬೋದು, ಅಥವಾ ನಮ್ಮ ಮೇಲಿರೋ ಪ್ರೀತಿನೂ ಆಗಿರ್ಬೋದು. ಸೊ ಹಾಗಾಗಿ ಅವ್ರಿಗೆ ನಾವು ಸದಾ ಋಣಿಯಾಗಿರ್ತೀವಿ. ನಾವು ಈ ಇಂಡಸ್ಟ್ರಿಯಲ್ಲಿ ಎಲ್ಲೇ ಹೋದರೂ ಅವ್ರಿಗೆ ಸದಾ ಋಣಿಯಾಗಿರ್ತೀವಿ. ಮೇ ಬಿ ಆಗಲೇ ಅದೇ ಎಲ್ಲರಿಗೂ ಹೇಳ್ತಿದೆ, ಈ ಜಂಗಲ್ ಮಂಗಲ್ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಮಾತಾಡೋಕ್ಕೆ ಸಿಗುತ್ತಾ ಅಂತ. ಅಂದರೆ ಈಗ ಇಷ್ಟು ಮಾತ್ರ ಸಾಧ್ಯನಾ ಅಂತ. ಅದೇ ಎಲ್ಲ ರೀತಿಯಲ್ಲೂ ಹೊಸ್ತರದ್ದು ಅನ್ನೋದಕ್ಕಿಂತ ಪ್ರಾಮಾಣಿಕ ಸಿನಿಮೋತ್ಸಾಹದ ಶ್ರಮ ಇದು. ಹೌದು. ಅಂದರೆ ನಾನು ಹೊಸತನ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇಲ್ಲಿ ಈಗ ಹ್ಯೂಮನ್ ಎಮೋಷನ್ಸ್ ಅಂತ ಇದೆಯಲ್ಲ, ಅದು ಚೂರೇ ಇರೋದು. ಅಂದರೆ ಈಗ ಪ್ರೀತಿ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ಹಾಗೆ ತಾನೆ ಇದೇ ಎಮೋಷನ್ಸ್ ಸುತ್ತಾನೇ ನಾವು ಸುತ್ತಬೇಕು. ಅದನ್ನು ಹೊಸದಾಗಿ ನಾವು ಪ್ರೆಸೆಂಟ್ ಮಾಡ್ಬೋದು ಅಷ್ಟೇ. ಅಂದರೆ ಈಗ ಅಡುಗೆ ಉಪ್ಪು ಅದೇ, ಖಾರನೂ ಅದೇ, ನಾವೊಂದು ಸ್ವಲ್ಪ ಹೊಸದಾಗಿ ಏನೋ ಒಂದು ಸ್ಪೆಷಲ್ ಟ್ರೈ ಮಾಡಿ ಇದು ಮಾಡ್ಬೋದು ಅಷ್ಟೇ. ಬಟ್ ಪೂರ್ತಿ ಹೊಸದಾಗಿ ಹೇಳೋದು ಯಾರಿಂದನೂ ಸಾಧ್ಯ ಇಲ್ಲ. ಈಗ ಯಾರೋ ಒಬ್ಬ ಒಂದು ಇದು ಫಾರ್ ಎಕ್ಸಾಂಪಲ್ ಅವತಾರು ಬೇರೆ ಗ್ರಹದ್ದು ಸ್ಟೋರಿ ಮಾಡಿದ್ರು ಅವನು ಅಲ್ಲೂ ಅದೇ ಲವ್ ತೋರಿಸೋದು, ಅದೇ ಲವ್ ಅದೇ ಹಾಗೆ ತೋರಿಸ್ಬೇಕು ಅವನು. ಬಟ್ ಅದನ್ನು ಬೇರೆ ಫಾರ್ಮ್ಯಾಟಲ್ಲಿ, ಅಂದರೆ ಇದೇ ನಮ್ಮದು ಕ್ಯಾನ್ವಾಸ್ ಏನಿದೆ ಅದನ್ನು ಹೊಸದಾಗಿ ಕಟ್ಕೊಡೋ ಪ್ರಯತ್ನ ಅಷ್ಟೇ. ಆ ಮೂಲ ಎಮೋಷನ್ಸು ಅದೇ ಹ್ಯೂಮನ್ ಎಮೋಷನ್ಸು. ಅದಕ್ಕೆ ನಾನು ಹೇಳ್ತೀನಿ, ಇದು ನಮ್ಮ ಇದರಲ್ಲಿ ನಡೆದಿರೋ ಇದಾಗಿದ್ರು, ಕತೆ ಅಲ್ಲಿದಾಗಿದ್ರು ಇಡೀ ಯೂನಿವರ್ಸಲ್ ಆಗಿರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ರಕ್ಷಿತ್. ಆ್ಯಕ್ಚುಲಿ ತುಂಬ ಒಳ್ಳೆ ಇದು ಏನು ನಿಮ್ಮ ಇಡೀ ತಂಡದ ಜೊತೆ ಮಾತಾಡಿದಾಗ ಒಬ್ಬೊಬ್ರದ್ದು ಒಂದೊಂದು ವೇ ಆಫು ಮತ್ತು ಆ ವರ್ಕಿಂಗು ಜರ್ನಿ ತುಂಬ ಇನ್ಸ್ಪೈರಿಂಗ್ ಆಗಿದೆ. ಅಂದರೆ ಈ ಹೊತ್ತಲ್ಲಿ ಈ ಥರದ್ದೊಂದು ಆಗಬೇಕು, ಇದು ಗೆದ್ದಾಗ ಇನ್ನೊಂದಷ್ಟು ತಂಡಗಳು, ಇನ್ನೊಂದಷ್ಟು ಸಿನಿಮಾಗಳು ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಬರ್ತದೆ. ಹೌದು. ಸೊ ಅದಾಗಲಿ. ಸಿನಿಮಾ ರಿಲೀಸ್ ಆದಮೇಲೆ ಮಾತನಾಡ್ಲಿಕ್ಕೆ ತುಂಬ ವಿಷಯ ಇದೆ ಅಂತಲೂ ಭಾವಿಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದೇ ಇದು ರಿಲೀಸ್ ಆಗಿ ಬಹುಶಃ ಜನ ನೋಡಿ ಆಶೀರ್ವಾದ ಮಾಡಿದರೆ ಸೊ ನಮಗೂ ಒಂದು ಲೈಫ್ ಸಿಗುತ್ತೆ. ಆಮೇಲೆ ಮೋಸ್ಟ್ಲಿ ನಂತರ ಸ್ಟ್ರಗಲ್ ಯಾರು ಮಾಡ್ತಿದ್ದಾರಲ್ಲ ಅವ್ರಿಗೂ ಒಂದು ಬೆನಿಫಿಟ್ ಆಗ್ಬೋದು ಇದರಿಂದ. ಆಮೇಲೆ ಮೇ ಬಿ ನಮ್ಮ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಹೇಳ್ಬೋದು, ಈ ಥರನೂ ಮಾಡ್ಬೋದು ಅಂತ ಅವರಿಗೂ ಒಂದು ಇದಾಗ್ಬೋದು ಅಂತ. ಖಂಡಿತ ಅದಾಗುತ್ತೆ ಅನ್ನೋ ನಂಬಿಕೆ ತುಂಬ ಗಾಢವಾಗಿದೆ. ಇದಿಷ್ಟು ಜಂಗಲ್ ಮಂಗಲ್ ಡೈರೆಕ್ಟರ್ ರಕ್ಷಿತ್ ಶೆಟ್ಟಿ ಅವರ ಮಾತುಗಳು. ಆಗಲೇ ಹೇಳ್ದಂಗೆ ರಕ್ಷಿತ್ ಶೆಟ್ಟಿ ಅಂದ ತಕ್ಷಣ ಎಲ್ಲರೂ ರಕ್ಷಿತ್ ಶೆಟ್ಟಿ ಅಂದ್ಕೊತಾರೆ. ಸೊ ಡೈರೆಕ್ಟರ್ ರಕ್ಷಿತ್ ಶೆಟ್ಟಿ, ಅವರು ಕೂಡ ಡೈರೆಕ್ಟರ್. ಆ್ಯಂಡ್ ಜಂಗಲ್ ಮಂಗಲ್ 4ನೇ ತಾರೀಕು ಬರ್ತಾ ಇದೆ. ತುಂಬ ಅವಾಗಲಿಂದನೂ ಹೇಳಿದ್ದೀನಿ, ಅಂದರೆ ಈ ತಂಡದ ಪ್ರತಿ ಎಪಿಸೋಡಲ್ಲೂ ಕೂಡ ಅದನ್ನ ಹೇಳಿದ್ದೀನಿ. ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಹೊಸ ಎಕ್ಸ್ಪೀರಿಯೆನ್ಸ್, ತುಂಬ ಕೌತುಕವಾಗಿದೆ ವಿಷಯ. ಒಂದು ಹೊಸ ಪರ್ವ ಇಂಡಸ್ಟ್ರಿಯಲ್ಲಿ ಶುರುವಾಗ್ತಿದೆ. ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಆ ಸಿನಿಮಾಗಳ ಸಾಲಿಗೆ ಜಂಗಲ್ ಮಂಗಲ್ ಸೇರೋ ಎಲ್ಲ ಸಾಧ್ಯತೆಯೂ ಇದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮಸ್ಕಾರ.